ಉಗ್ರಪ್ಪನ ವರಸನ ತಿಳಿದವರಿಲ್ಲ. ತಿಳಿದ್ರೆ ಉಳಿಯೋದು ಇಲ್ಲ. ಆವಿಗೆ ಎಲ್ಲಲ್ಲಿ ವಿಷವಾದರೆ ಈ ಉಗ್ರಪ್ಪನಿಗೆ ಮೈಯೆಲ್ಲ ವಿಷ. ಮೀನಾಕ್ಷಿ, ಮೀನಾಕ್ಷಿ, ಗಂಡನ ತಾಳಕ್ಕೆ ಕುಣಿದು ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಡುದಿಲ್ಲ ಅಂತ ಹೇಳ್ದಲ್ಲ, ಅದರ ಪರಿಣಾಮ ನಿನಗಿನ್ನೂ ತಿಳಿದಿಲ್ಲ ಕಣಮೀ, ತಿಳಿದಿಲ್ಲ. ನೋಡ್ತಾ ಇರಿ, ನೀನು ನಿನ್ನ ಗಂಡ ನನ್ನ ಕಾಲನ್ನು ಕಟ್ಟಿಕೊಂಡು ತಾನು ಮಾಡಿದ್ದು ತಪ್ಪಾಯ್ತು ಅಂತ ಕೇಳಿಸ್ತಿಲ್ಲ ಅಂದ್ರೆ ಇವನು ರುದ್ರಪ್ಪನ ಮಗ, ಉಗ್ರಪ್ಪನೇ ಅಲ್ಲ. ತಂಗಿಯು ಮಾಡಿದ ಅಪಮಾನದ ಸೇವೆ ಧಗಧಗ ಉರಿಯುತ್ತಿದೆ. ಆಕ್ರೋಶದ ಕಿಡಿಯು ಇವನೆದೆಯಲ್ಲಿ ಭಕ್ತಿ ಹುರಿಯುತ್ತಿದೆ. ಸೋಡಿನ ಜ್ವಾಲೆಯು ಉಗ್ರಪ್ಪನ ಎದೆಯಲ್ಲಿ, ಆಕ್ರೋಶದ ಜ್ವಾಲೆಯು ಧಗ ಧಗ ಉರಿಯುತ್ತಿದೆ ಉಗ್ರಪ್ಪನ ಎದೆಯಲ್ಲಿ. ಆದ್ರೆ ಏನ್ ಮಾಡೋದು? ನನ್ ಮಗ ಉದ್ಭವ ಆ ಶೀಳಲನ್ನು ಮದುವೆ ಆಗಿಲ್ಲ ಅಂದ್ರೆ ಸಾಯ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರಿ ನಾನೇನ್ ಮಾಡ್ಲಿ? ಅಪ್ಪಾಜಿ, ಏನಪ್ಪಾಜಿ ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದೆ? ದೀಪಾ, ಅಪ್ಪಾಜಿ ಫ್ರೆಂಡ್ಸ್ ಮದುವೆ ಓಡಾಡಿ ಎಲ್ಲ ಮುಗಿತೇನಮ್ಮ? ಹಾ ಅಪ್ಪಾಜಿ, ತುಂಬಾ ಚೆನ್ನಾಗಿತ್ತು. ಆದ್ರೆ ನೀವು ಇರ್ಬೇಕಿತ್ತು ಅಪ್ಪ. ನಾನು ಯಾಕೆ ಬಿಡಮ್ಮ ಇದಕ್ಕೆಲ್ಲ. ಅಂದಾಗೆ ದೀಪಾ, ಹಾ ಅಪ್ಪಾಜಿ, ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಬೇಕು ಅನ್ಕೊಂಡಿದ್ದೀನಮ್ಮ. ನನ್ನ ಹತ್ರ ಏನ್ ಸಂಕೋಚಿ ಅಪ್ಪಾಜಿ, ಹೇಳಿ ಅದೇನು ಅಂತ. ನೋಡಮ್ಮ, ನೀನ್ ಈಗಾಗ್ಲೇ ವಯಸ್ಸು ಬೈದೀಯಾ. ನನ್ಗೆ ಒಂದು ಒಳ್ಳೆ ಹುಡುಗ ಸಿಕ್ಕಿದ್ರೆ ಮದುವೆ ಮಾಡಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ಒಂದ್ ಕಡೆ ಒಂದು ಒಳ್ಳೆ ವರ ಬಂದ್ರೆ ಅಪ್ಪಾಜಿ ಆ ಕಷ್ಟ ನಾನು ನಿಮಗ್ ಕೊಡಲ್ಲ. ಯಾಕಂದ್ರೆ ನಾನು ಈಗಾಗ್ಲೇ ಒಬ್ಬರನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ. ಅವ್ರನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ. ಆದ್ರೆ ಏನಮ್ಮ ಅಪ್ಪಾಜಿ, ಹುಡುಗ ಒಪ್ತಾ ಇಲ್ವಾ? ಇಲ್ಲ ಅವ್ರ ಮನೆಯವ್ರು ಒಪ್ಪ ಕೊಡ್ತಾ ಇಲ್ವಾ? ನೀವು ಪ್ರೀತಿಯಿಂದ ಕೇಳಿದ್ರೆ ನಾನು ಹೇಳ್ತೀನಿ. ಈಗ ಮಾತಿಗೂ ಸಿಟ್ಟು ಮಾಡಿದ್ರೆ ನಂಗೆ ಭಯ ಆಗಲ್ವಾ? ಅವ್ರಿಗೆ ಒಬ್ಬ ಅಣ್ಣ ಇದ್ದಾನೆ, ತಂಗಿ ಇದ್ದಾಳೆ. ಅವ್ರಿಬ್ಬರದು ಮದ್ವೆ ಆದ್ಮೇಲೆ ನಮ್ಮ ಮದ್ವೆ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರು 2 ವರ್ಷ ಆಗ್ಬಹುದು ಅಂತ ಹೇಳಿದ್ದಾರೆ. ಸಾಧ್ಯವಿಲ್ಲಮ್ಮ, ಇದು ಸಾಧ್ಯವಿಲ್ಲ. ಅವ್ರ ಅಣ್ಣ ತಂಗಿ ಮದುವೆ ಆಗೋದು ಯಾವಾಗ? ಇನ್ನು ನಿನ್ ಮದುವೆ ಆಗೋದು ಯಾವಾಗ? ನೋಡು, ಹುಡುಗ ಯಾರು ಅಂತ ಹೇಳು, ಅವ್ರನ್ನ ಕರೆಸಿ ಇತ್ಯರ್ಥ ಮಾಡ್ತೀನಿ. ಇಲ್ಲ ಅಪ್ಪಾಜಿ, ನಾನು ಕಾಯ್ತೀನಿ ಅಂತ ಅವ್ರಿಗೆ ಭಾಷೆ ಕೊಟ್ಟಿದ್ದೀನಿ. ಅಪ್ಪಾಜಿ, ಅವ್ರು ತುಂಬಾ ಒಳ್ಳೆ ಜನ ಗೊತ್ತಾ? ಓಹೋ, ಹಂಗಾದ್ರೆ ಅವರು ನನಗಿಂತ ಒಳ್ಳೆ ಜನನಾ? ಅಂದಾಗೆ ನೀನಾಗ್ಲೇ ಅವ್ರ ಮನೆ ಸೇರ್ಕೊಂಡಂಗ ಆಗಿದೆ ಅಂದಂಗ ಆಯ್ತಾರೆ. ಹುಡುಗ ಯಾರು, ಯಾರ ಮನೆಯವರು ಅಂತ ತಿಳ್ಕೋಬಹುದಾ? ಅದೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ರೋಡ್ ಇದೆಯಲ್ವಾ, ಅಲ್ಲೇ ಅವ್ರ ಮನೆ ಇರೋದು. ತಂದೆ ಗುಣಶೇಖರ, ತಾಯಿ ಮೀನಾಕ್ಷಮ್ಮ ಅಂತ. ಗುಣಶೇಖರ, ಮೀನಾಕ್ಷಿ, ಗುಣಶೇಖರ, ಮೀನಾಕ್ಷಿ. ಏನೋ ನಿಮ್ಗೆ ಬಂದಿರೋದು ದೊಡ್ಡ ರೋಗ.
ಅಣ್ಣ ತಂಗಿರಿಬ್ರು ಹೋಗಿ ಹೋಗಿ ಆ ಸಂಬಂಧನ ಬೆಳೆಸ್ಬೇಕು ಅಂತಿದ್ರಲ್ಲ, ಅದ್ರ ಬದಲು ಇಬ್ರು ಸೇರಿ ಒಂದ್ ದೊಡ್ಡ ವಿಷ ತಂದ್ಕೊಬಿಡಿ, ಸತ್ತಾಗ್ತೀನಿ. ಅಯ್ಯೋ ಅಪ್ಪಾಜಿ, ಏನಾಯ್ತು ಅಂತ ಈ ತರ ಕಿರ್ಚಾಡ್ತಿದ್ದೀರಾ? ಇಲ್ಲಿ ನೋಡಿ ಅಪ್ಪಾಜಿ, ಅವ್ರಿಗೆ ಆದಂತ ಒಂದು ಒಳ್ಳೆ ಹೆಸರಿದೆ ಅಪ್ಪ. ಹೆಸರಿದೆ ಅಮ್ಮ, ಹೆಸರಿದೆ. ಆ ಹೆಸರಿರೋದಕ್ಕೆ ಅವ್ರು ಮೀಸ ತಿರ್ಕೊಂಡು ತಿರುಗ್ತಾ ಇರೋದು. ಆ ಮೀನಾಕ್ಷಿ ಗುಣಶೇಖರ ಯಾರು ಅಂತ ಗೊತ್ತೇನಮ್ಮ? ಆ ಮೀನಾಕ್ಷಿ ನಿನ್ ಸೋದರತ್ತೆ, ಅಂದ್ರೆ ನನ್ ತಂಗಿ. ಇದೇನಪ್ಪಾಜಿ ಈಗ ಇದಕ್ಕಿದ್ದ ಹಾಗೆ ತಂಗಿ ಬಾವ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನೋಡಮ್ಮ, ಆ ನನ್ ಮಗನ ಮನೆತನಕ್ಕೆ ಮೆಸೆ ಬರೋದು ಗುಣಶೇಖರ ಲವ್ ಮಾಡಿ ಓಡೋದ್ಲಮ್ಮ. ಅಂದಿನ ಹಿಂದಿನ ತನಕ ಅವ್ರ ಮುಖ ಕೂಡ ನಾನು ನೋಡ್ಲಿಲ್ಲ. ಆದ್ರೆ ಅಣ್ಣ ತಂಗಿರಿಬ್ರು ನೀವಿಬ್ರು ಅದೇ ತಪ್ಪು ಮಾಡ್ತಾ ಇದ್ದೀರಿ. ನಾನು ನನ್ನ ತಲೆ ತಗ್ಸ್ಬೇಕು ಅಂತ ತೀರ್ಮಾನ ಮಾಡಿದಿರ. ಅವ್ರ ಎದುರು ನನ್ನನ್ನ ಅರ್ಕ ಕುರಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿರಿ. ಚೇ ಇಲ್ಲ ಅಪ್ಪಾಜಿ, ನಾವು ನಿಮ್ ಮಕ್ಕಳು. ಆ ಉದ್ದೇಶ ನಮ್ಮಲ್ಲಿ ಯಾವತ್ತೂ ಇಲ್ಲ. ಆದ್ರೂ ಅಪ್ಪಾಜಿ, ಯಾವತ್ತು ನಡೆದ ಘಟನೆಗೆ ಈಗ ಯಾಕೆ ಶಿಕ್ಷೆ ಕೊಡ್ಬೇಕು? ಅದನ್ನೆಲ್ಲ ಮರೆತು ಸಂಬಂಧಿಕರಾದ್ರೆ ಒಳ್ಳೆ ಸಂಬಂಧ ಬೆರೆಸಿದ್ರೆ ಎಲ್ಲ ಚೆನ್ನಾಗಾಗುತ್ತೆ ಅಪ್ಪಾಜಿ. ಚೆನ್ನಾಗಿರುತ್ತೆ ಕಣಮ್ಮ, ಚೆನ್ನಾಗಿರುತ್ತೆ. ಆದುದೆಲ್ಲ ಆಯ್ತು ಅಂತ ನಾನೇ ಸತ್ ಮಾಡಿ ಆ ಮೀನಾಕ್ಷಿ ಮಗಳಿಗೆ ಹೆಣ್ ಕೇಳಕ್ ಹೋದ್ರೆ ನಿನ್ನಂತವನ ಮನೆಗೆ ಹೆಣ್ ಕೊಡ್ಲಂತ ಉಗ್ಸಿ ಕಳ್ದ್ರಮ್ಮ. ಏನಪ್ಪಾಜಿ, ಏನ್ ಹೇಳ್ತಾ ಇದ್ದೀರಾ? ಹೌದು, ನಿಮ್ಮ ಅಣ್ಣ 3 ದಿವಸದಿಂದ ಊಟ ಮಾಡದಂತೆ ಮಲಗಿದ್ದಾನೆ. ಅದೇನಾದ್ರು ನಿನಗೆ ಅದು ಗೊತ್ತೇನಮ್ಮ? ನೋ ಅಪ್ಪಾಜಿ, ಇದ್ಯಾವುದು ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಅಣ್ಣನಿಗೆ ಏನಾಗಕ್ಕೂ ನಾನ್ ಬಿಡಲ್ಲ. ಹೆದರ್ಬೇಡಿ ನೀವು. ಅದು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಅದು ಅವ್ರ ಒಂದ್ ರೀತಿ ಒಂದ್ ಜನ ಕೊಡಲ್ಲ ಅಂದಾಗ ಅವರು ಕೊಡಲ್ಲ. ನನ್ನ ವಂಶೋದ್ಧಾರಕ ಶೀಳವನ್ನು ಮದುವೆ ಆಗಿಲ್ಲ ಅಂದ್ರೆ ಸಾಯ್ತಿರಂತ ಹಠ ಹಿಡ್ದು ಮಲಗಿದ್ದಾನೆ. ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಖಂಡಿತ ಸಹಿಸಲ್ಲಮ್ಮ. ಇಲ್ಲ ಅಪ್ಪಾಜಿ, ಅಣ್ಣನಿಗೆ ಏನಾಗೋದಕ್ಕೂ ನಾನ್ ಬಿಡಲ್ಲ. ನೋಡಿ, ಅಣ್ಣನ ಜೊತೆಗೆ ಶೀಲಾ ಕೊಟ್ಟು ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ. ಅದು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಈ ಅಣ್ಣನ ಮಾತಿಗೆ ಕರಗದ ಮನಸ್ಸು ಇನ್ನು ನಿನ್ ಮಾತಿಗೆ ಕರಗುತ್ತ. ನಿನ್ ಮಾತು ಕರಗುತ್ತಾ? ನಿನ್ ಭ್ರಮೆ ಅಷ್ಟೇ. ನೋಡಮ್ಮ, ನೀನು ಮನೆ ಸೊಸೆಯಾಗುವುದೇ ಭ್ರಮನೆ. ಏನ್ ಹೇಳಿದ್ರಿ? ಭ್ರಮೆ? ಅಪ್ಪ, ನಾನ್ ಯಾರ ಮಗಳು? ಉಗ್ರಪ್ಪನ ಮಗಳು. ಅಣ್ಣನಿಗೆ ಶೀಲಾನ ಕೊಟ್ಟು ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಈ ದೀಪಾವಳಿಗೆ ಮನೆ ಬೆಳಗುವುದು ಗೊತ್ತು, ಅದೇ ಮನೆನ ಸುಟ್ಟು ಭಸ್ಮ ಮಾಡೋದು ಗೊತ್ತು. ನೋಡ್ತಾ ಇರಿ ಅಪ್ಪಾಜಿ, ಆ ಮನೆಗೆ ನಾನು ನಾಗಿನಿಯಾಗಿ ಪ್ರವೇಶ ಮಾಡಿ ಓ ಮನೆನ ಸರ್ವನಾಶ ಮಾಡ್ತೀನಿ. ಆಗ ಸಂತೋಷದಿಂದ ಬಂದು ನಿಮ್ಮ ಕಣ್ಣೀರನ್ನ ಒರೆಸ್ತೀನಿ. ಅಲ್ಲಿವರೆಗೂ ನೀವು ನಿಶ್ಚಿಂತ ಇರಿ. ಆದ್ರೆ ಒಂದು ನೆನಪಿರ್ಲಿ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ಅಂತ. ತಂದೆಯ ಸೇಡಿಗೆ ಕೈಯ ಜೋಡಿಸಿ ಮೆರೆದು ನಿಂದಿಹಳು, ಧರ್ಮದ ಹಾದಿಯ ಮುರಿಯುತ್ತ ಇರಲು ಅಪಮಾನವಿಸಿದಳು. ತಂದೆಯ
ಸೇಡಿಗೆ ಮುಂಜೋಡಿಸಿ ಮೆರೆಯುತ್ತ ನಿಂದಿಹಳು ಧರ್ಮದ ಹಾದಿಯ ತೊರೆದು ಅಧರ್ಮದಿ ಮೆರೆಯುವಳು ಮನೆಯ ಒಡೆಯುವಳು ಇವಳು ಮನೆಯ ಬೆಳಗುವಳು ಸಬಾಸ್ ಮಗಳ ಸಬಾಸ್. ಹುಲಿ ಹೊಟ್ಟಲಿ ಹುಲಿನೇ ಹುಟ್ಟೋದು.